ಪ್ರಾಬ್ಲಮ್ಸ್ ಆನ್ ಏಜಸ್ ಮೇಲೆ ಒಂದು ಸಿಂಪಲ್ ಕ್ವಶನ್ಸ್ ಇದೆ ನೋಡ್ರಿ. ಈ ಕ್ವಶನ್ಸ್ನ ನಾನು ಯಾವ ಥರ ಬಿಡಿಸ್ತೀನಪ್ಪ ಅಂದ್ರೆ, ಇಲ್ಲಿ ಒಂದು ವರ್ಷದ ಹಿಂದೆ ಎ ಮತ್ತು ಬಿ ನ ವಯಸ್ಸಿನ ಅನುಪಾತವು 5 ಏನಾಗಿತ್ತಪ್ಪ ಅಂದ್ರೆ 6 ಆಗಿತ್ತು. 4 ವರ್ಷದ ನಂತರ ಈ ಅನುಪಾತವು 6:7 ಆಗುತ್ತದೆ. ಎ ನ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ನ ಕಾರಣ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ವಯಸ್ಸನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಹಾಗಾದ್ರೆ ಈಗ ಎ ಮತ್ತು ಬಿ ನ ವಯಸ್ಸಿನ ಅನುಪಾತವು 5:6 ಇತ್ತು. ಇದು ಯಾವಾಗಿತ್ತು? ಒಂದು ವರ್ಷದ ಹಿಂದೆ. ಒಂದು ವರ್ಷದ ಹಿಂದೆ ಎಷ್ಟಾಗಿತ್ತಪ್ಪ ಅಂದ್ರೆ 5:6 ಆಗಿತ್ತು. ನಮ್ಗೆ ವಯಸ್ಸು ಗೊತ್ತಿಲ್ಲ, ಅನುಪಾತ ಅಷ್ಟೇ 5:6 ಆಗಿತ್ತು. ಇನ್ನು ನೆಕ್ಸ್ಟ್ ಅದು 4 ವರ್ಷದ ನಂತರ ಈ ಅನುಪಾತ 6:7 ಆಗುತ್ತೆ. 4 ವರ್ಷದ ನಂತರ ಅನುಪಾತ ಎಷ್ಟಾಗದ? 6:7 ಆಗುತ್ತೆ. ಹಾಗಾದ್ರೆ ವಯಸ್ಸು ಎಷ್ಟಾಗಿರ್ಬೋದು? ಸುಮ್ಮನೆ ನಾನು ಇಲ್ಲಿ ಎ ವಯಸ್ಸು 31 ವರ್ಷ ಆಗಿದೆ ಅಂತ ತಿಳ್ಕೊಳ್ಳಿ. ಎ ವಯಸ್ಸು 31 ವರ್ಷ ಆಗಿದೆ ಅಂತ ಈ ಪ್ರೆಸೆಂಟ್ 31 ವರ್ಷ ಅವಾಗ. ಈಗ ಪ್ರೆಸೆಂಟ್ 31 ವರ್ಷ. 4 ವರ್ಷದ ಹಿಂದೆ ಆತನಿಗೆ ಎಷ್ಟಾಗ್ತಾವ? 30 ವರ್ಷ ಆಗಿರ್ತಾವ. 30 ವರ್ಷ ಆಗಿರ್ತಾವ. 4 ವರ್ಷದ ಹಿಂದೆ 30 ವರ್ಷ ಆಗಿರ್ತಾವಪ್ಪ ಅಂದ್ರೆ ಇವಂಗ ಇಲ್ಲಿ 5ರಲ್ಲಿ ಭಾಗ ಆಗ್ಬೇಕಪ್ಪ ಅಂದ್ರೆ 6 5 30 ಅದು ಏನಾಗ್ತೈತಪ್ಪ ಅಂದ್ರೆ ಭಾಗ ಆಗ್ತೈತಿ. 5 ಅನುಪಾತ ಏನಾಗ್ತದ? ಮ್ಯಾಚ್ ಆಗ್ತದೆ. ಇನ್ನ ಅದೇ ಇವಂಗ ಇಲ್ಲಿ 6ರಲ್ಲೇನೆ ಭಾಗ ಆಗ್ಬೇಕಪ್ಪ ಅಂದ್ರೆ ಅದನ್ನ ನಾವು ಎಷ್ಟು ಹೋಗ್ಬೇಕು? ಹಿಂಗೆ ಎ ವಯಸ್ಸು 31 ನಾನು ಹಾಕೊಂಡಪ್ಪ ಅಂತಿಕೋ, ಇಲ್ಲಿ ಬಿದು ಎಷ್ಟು ಹಾಕೋಬೇಕಪ್ಪ ಅಂದ್ರೆ 6ರಲ್ಲೇ ಮ್ಯಾಚ್ ಆಗ್ಬೇಕಪ್ಪ ಅಂದ್ರೆ 5 6 5 31 6 6 36 ಹಾಕೊಂಡಪ್ಪ ಅಂದ್ರೆ 30 ಈ ಪ್ರೆಸೆಂಟ್ ಅವತ್ತು ನನಗೆ ಎಷ್ಟು ವಯಸ್ಸಪ್ಪ ಅಂದ್ರೆ ನಮ್ಮ ಬಿದು ವಯಸ್ಸನ್ನೇ ಗೊತ್ತಿಲ್ಲ. ಏನಪ್ಪ ಅಂದ್ರೆ 30 ಏನು ಹಾಕೋತೀನಪ್ಪ ಅಂದ್ರೆ 6 6 36 ಆಗ್ಬೇಕಪ್ಪ ಅಂದ್ರೆ ಈ ಥರ 37 ಹಾಕಿದ್ನಪ್ಪ. ಹಿಂದಿನ ವರ್ಷ 36 ಮ್ಯಾಚ್ ಆಗ್ತದೆ. ಅದು ಏನಾಗಿಲ್ಲಪ್ಪ ಅಂದ್ರೆ ಮುಂದೆ 4 ವರ್ಷಗಳ ನಂತರ ಆ ವಯಸ್ಸಿಗೆ ಅನುಪಾತಕ್ಕೆ ಏನಾಗಿಲ್ಲಪ್ಪ ಅಂದ್ರೆ ಮ್ಯಾಚ್ ಆಗಂಗಿಲ್ಲ. ಹಾಗಾದ್ರೆ ನಾನು ಏನು ವಯಸ್ಸು ಎಷ್ಟು ಹಾಕ್ತೀನಪ್ಪ ಅಂದ್ರೆ ಈಗ 26 ವರ್ಷದ ಅಂತ ತಿಳ್ಕೊತೀನಿ. ಪ್ರೆಸೆಂಟ್ ಏಗೆ ಎಷ್ಟು? 26 ವರ್ಷದ. ಹಾಗಾದ್ರೆ ಒಂದು ವರ್ಷದ ಹಿಂದೆ ಆತನಿಗೆ ಎಷ್ಟು ವಯಸ್ಸು ಆಗಿರ್ತಾವ? 25 ವರ್ಷ ಆಗಿರ್ತಾವ. ಈ ಪ್ರೆಸೆಂಟ್ ಹೇಗೆ 26 ವರ್ಷದವತ್ತ, ಒಂದು ವರ್ಷದ ಹಿಂದೆ ಆತನಿಗೆ 25 ವರ್ಷ ಆಗಿರ್ತಾವ. 25 ವರ್ಷ. ಹಾಗಾದ್ರೆ ಕಟ್ತಾ ಹೊಡೆದಾಗ 5 5 25 ಆಯ್ತು. ಇಲ್ಲಿ 5 ಮ್ಯಾಚ್ ಆಯ್ತು. ಹಾಗಾದ್ರೆ ಇವಂಗ ಎಷ್ಟು ವಯಸ್ಸಾಗಿರ್ತಾವ? ಇಲ್ಲ 5 6 30 ಅನ್ನೋದಾದ್ರೆ ನಾನು ಇವಂಗ ವಯಸ್ಸು ಎಷ್ಟನ್ನ ಹಾಕ್ತೀನಪ್ಪ ಅಂದ್ರೆ ಇವಂಗ ಪ್ರೆಸೆಂಟ್ 31 ವರ್ಷದ ಅಂತ ತಿಳ್ಕೊತೀನಿ. ಇವಂಗ ಎಷ್ಟಿದಾವ? ಪ್ರೆಸೆಂಟ್ ಈಗ 31 ವರ್ಷ. ಹಾಗಾದ್ರೆ ಒಂದು ವರ್ಷದ ಹಿಂದೆ ಈತನಿಗೆ ವಯಸ್ಸು ಎಷ್ಟಿರ್ತಾವ? 30 ಇರ್ತಾವ. ಅವಾಗ 5 5 25 5 6 30 ನೋಡ್ರಿ 5:6 ಮ್ಯಾಚ್ ಆಯ್ತು. ಇನ್ನು ಮತ್ತೆ ಅವ್ರು ಹೇಳ್ತಾರೆ 4 ವರ್ಷದ ನಂತರ ಅಂದ್ರೆ ಈಗ ಪ್ರೆಸೆಂಟ್ 26 ವರ್ಷದ ಅವಂಗ 4 ವರ್ಷದ ನಂತರ ಆತನಿಗೆ ಎಷ್ಟು ವಯಸ್ಸು ಆಗ್ತಾವ? 30 ವರ್ಷ ಆಗ್ತಾವ. ಈಗ ಪ್ರೆಸೆಂಟ್ ಅವ್ನು 31 ವರ್ಷ ಅದಾವ. 4 ವರ್ಷದ ನಂತರ ಏನಾಗ್ತಾವ? 35 ವರ್ಷ ಆಗ್ತಾವ. ನೋಡ್ರಿ ಅವಾಗ 6:7 ಆಗುತ್ತೆ ಭಾಗ ಮಾಡಿದಾಗ 6. ನೆಕ್ಸ್ಟ್ ನೋಡ್ರಿ 5ರ ಬಗ್ಗೆಯಾಗ 5 6 30 5 6 30 5 7 35 ನೋಡ್ರಿ 6:7 ಭಾಗ ಆಯ್ತು. 5:6 ಭಾಗ ಆಯ್ತು. ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ನಾವೆಲ್ಲವೂ ಏನು ಮಾಡಿದಪ್ಪ ಅಂದ್ರೆ ಕರೆಕ್ಷನ್ಸ್ಗಳು ಮಾಡಿದ್ದೀವಿ. ಹಾಗಾದ್ರೆ ಏನ ಪ್ರಸ್ತುತ ವಯಸ್ಸು ಎಷ್ಟಾಗಿರ್ತದಪ್ಪ ಅಂದ್ರೆ 26 ವರ್ಷಗಳು ಆಗಿರ್ತಾವ ಪ್ರಸ್ತುತ ಏನು ವಯಸ್ಸು. ಈ ಥರ ಕೂಡ ನಾನು ಪ್ರಾಬ್ಲಮ್ಸ್ ಆನ್ ಏಜಸ್ ಅಂತ ಒಂದು ಚಾಪ್ಟರ್ ಹೇಳಿದ್ದೀನಿ. ಅಲ್ಲಿ ಹೋಗಿ ನೋಡ್ಕೊಡ್ರಿ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ ಒಳಗಡೆ. ಓಕೆ, ಫಸ್ಟ್ ಒಂದು ಪೇಜ್ ನೋಡಿದ್ರೆ ಪೇಜ್ನ ಫಾಲೋ ಮಾಡ್ಕೊಡ್ರಿ. ಥ್ಯಾಂಕ್ ಯು.